ಎಲ್ಲ ಆತ್ಮೀಯ ಬಂಧುಗಳೇ, ಈ ವಾರ್ಡಿನ ನಗರಸಭೆಯ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾದಂಥ ಶ್ರೀ ಮಾನೆಯವರು ಹಾಗೂ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ವೆಂಕಟೇಶ್ವರವರೇ, ಹಿರಿಯರಾದಂಥ ತಾಯಂದಿರೇ, ನೆರೆದಿರುವಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾನು ಕಳೆದ ವಾರ ಈ ಕ್ಷೇತ್ರದಲ್ಲಿ ನಾನು ಎಲ್ಲ ಕಡೆ ಸುತ್ತಿದ್ದೆ ಮತ್ತು ನಿನ್ನೆ ಬಂದಿದ್ದೆ. ನಿನ್ನೆ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಕಡೆ ಬಂದಿದ್ದೆ. ಈ ಚುನಾವಣೆ ಭಾಳ ಪ್ರತಿಷ್ಠವಾಗಿರುವಂಥ ಚುನಾವಣೆ. ಹಲವಾರು ಕಾರಣಗಳಿವೆ. ನಮ್ಮ ಅಭ್ಯರ್ಥಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾಮಾಣಿಕತೆಯ ವಿಚಾರವನ್ನು ತೆಗೆದುಕೊಂಡಾಗ ಬೆರಳ ಎಣಿಕೆಯಷ್ಟು ಜನರನ್ನು ನಾವು ಪ್ರಾಮಾಣಿಕ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖರು ವೀರಣ್ಣಚಾಂತಿ. ಶುದ್ಧ ಮನಸ್ಸು, ಶುದ್ಧ ಹಸ್ತ. ಇಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸಿದ್ರು ಕೂಡ ಅದರಿಂದ ಏನೂ ಅಪೇಕ್ಷೆ ಮಾಡದೆ ನಿಸ್ವಾರ್ಥವಾಗಿ ಮಾಡಿದ್ದರಿಂದ ಅವರು ಡೈರೆಕ್ಟರ್ ಆದಾಗ ಅತ್ಯಂತ ಸಣ್ಣ ಒಂದು ಸಂಸ್ಥೆ ಇದ್ದಿದ್ದು ಇಷ್ಟು ಬೃಹತ್ ಆಕಾರವಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರುವರೆಗೂ ಬೆಳೆದಿದೆ. ಅದೇ ಸಾಕ್ಷಿ. ಅದೇ ಥರ ನಮ್ಮ ಬಾಗಲಕೋಟೆ ನಗರವೂ ಕೂಡ ಬೆಳಿಬೇಕು. ಹೆಂಗೆ ನಮ್ಮ ಶಿಕ್ಷಣ ಸಂಸ್ಥೆ ಬಸವೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಬೃಹತ್ ಆಕಾರ ಬೆಳೆದಿದೆ, ಅದೇ ರೀತಿ ಬಾಗಲಕೋಟೆಯ ಮುಳುಗಡೆ ಆಗಿರುವಂಥ ಈ ಒಂದು ಪ್ರದೇಶ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾಂಡಾಗಿ ಇದು ಬೆಳಿಬೇಕು. ಅದು ಬೆಳಿಬೇಕಂದ್ರೆ ಇದರ ಬಗ್ಗೆ ಅತ್ಯಂತ ಕಳಕಳಿ ಇರುವಂಥ, ಬದ್ಧತೆ ಇರುವಂಥ ಜನಪ್ರತಿನಿಧಿ ಇದ್ದಾಗ ಮಾತ್ರ ಸಾಧ್ಯ ಇದೆ. ತಾವು ಎರಡನ್ನೂ ನೋಡಿದ್ದೀರಿ. ವೀರಣ್ಣ ಚರಂತಿಮಠ ಅವರು MLA ಇದ್ದಾಗ ಈ ಭಾಗದಲ್ಲಿ ಏನು ಕೆಲಸ ಆಗಿದೆ ತಾವು ನೋಡಿದ್ದೀರಿ. ಅವರು ಇಲ್ಲದೇ ಇರುವಾಗೂ ನೋಡಿದ್ದೀರಿ. ಎರಡೂ ನೋಡಿದ್ದೀರಿ. ಇವೆರಡರ ಅಂತರ ತಮಗೆ ಗೊತ್ತಿದೆ. ಈ ಅಭಿವೃದ್ಧಿಯಲ್ಲಿ ಒಮ್ಮೆ ಹಳಿ ತಪ್ಪಿದರೆ, ಅಭಿವೃದ್ಧಿಯಲ್ಲಿ ಒಮ್ಮೆ ಕುಂಠಿತ ಆತಂದ್ರೆ 5 ವರ್ಷ ತಡ ಆತಂದ್ರೆ 2 ಪಟ್ಟು ರೇಟ್ ಎಲ್ಲ ಹೆಚ್ಚಾಗ್ತದೆ. ಕೆಲಸದ ಎಸ್ಟಿಮೇಟ್ ಹೆಚ್ಚಾಗ್ತದೆ. ಕೊನೆ ಇಷ್ಟು ಬೃಹದಾಕಾರ ಆಗ್ತದೆ. ಯಾವುದೇ ಸರ್ಕಾರ ಬಂದರೂ ಕೂಡ ನಿಮ್ಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕೆಲಸ ಅವತ್ತಿನ ಸಮಯದಲ್ಲಿ, ಅವತ್ತಿನ ಕಾಸ್ಟಲ್ಲಿ, ನಿಗದಿತ ಸಮಯದಲ್ಲಿ ಮುಗಿಬೇಕು. ಈಗಿರೋ ಸರ್ಕಾರ ಹೆಂಗಿದೆ ಅಂತಂದರೆ, ನಮ್ಮ ಕಡೆ ಒಬ್ಬ ಸಾಹುಕಾರ ಇದ್ದ, ಭಾಳ ಬೆರಕಿದ್ದ. ಯಾರೋ ಬಡವರು ಬಂದು ಸಾಲ ಕೇಳ್ತಿದ್ರು. ಸಾಲ ಕೇಳಿದ್ಕೊಳ್ಳಿ ಸಾಹುಕಾರ ಹಿಂದಿ ಒಳಗೆ ಹೇಳ್ತೀನಿ, ಸಾಹುಕಾರ ಬಹುತ್ ತಕ್ಲೀಫ್ ನೀವು ಪೈಸಾ ದೇದು ಅಂತಂದರೆ ದೇತು ಅಂತ ಅಂದರೆ ಕೊಡ್ತೀನಿ ಅಂತ. 2 ತಿಂಗಳಾದ್ಮೇಲೆ ಯಾರು ಸಾಹುಕಾರ ನೈಮಿಲ್ಲ ಅಂದರೆ ದಿಲಾತು ಅಂತೀನಿ. ಕೊಡಿಸ್ತೀನಿ ಆಮೇಲೆ ಕೊಡ್ತೀನಿ, ಆಮೇಲೆ ಕೊಡಿಸ್ತೀನಿ. ಇನ್ನೊಂದು 3 ತಿಂಗಳು ಬಿಟ್ಟು ಹೋದರೆ ದೇನೇ ವಾಲಂಕು ದಿಕ್ಕಾತು ಅಂತೀನಿ. ಕೊಡೋನು ತೋರಿಸ್ತೀನಿ, ಕೊಡೋನು ತೋರಿಸ್ತೀನಿ. ಈ ಕಾಂಗ್ರೆಸ್ ಸರ್ಕಾರ ನೀವು ಹೋಗ್ರಿ, ಎದಕ್ಕೂ ಇಲ್ಲ ಅನ್ನೋದಿಲ್ಲ. ಮಾಡ್ತೀವಿ ಕೊಡ್ತೀವಿ ಫಸ್ಟು ನೋಡೋಣ ಕೊಡ್ತೀವಿ. ಆಮೇಲೆ ಇಲ್ಲ ಮುಂದಿನ ಅವಧಿ ಮಾಡೋಣ. ಈಗ ಇಲ್ಲಿ ವ್ಯಾಪಾರಸ್ಥರಿಗೆಲ್ಲ ಮೂಗಿಗೆ ತುಪ್ಪ ಹಚ್ಚಾರ. ಏನು ಹಚ್ಚಾರ? 200 ಎಕರೆ ನಿಮ್ಮ ವ್ಯಾಪಾರಸ್ಥರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಬಿಡ್ತೀವಿ. ಭಾಳ ಸುಳ್ಳನ್ನು ಹೇಳ್ತಾರೆ. ಅವ್ರ ಹತ್ರ 200 ಎಕರೆ ಇತ್ತಂದ್ರೆ ನಾನು ನೀರಾವರಿ ಇಲಾಖೆಯ ಮಂತ್ರಿ ಇದ್ದಾಗ ನೀರಾವರಿಯಿಂದ ಸುಮಾರು 200ಕ್ಕಿಂತ ಹೆಚ್ಚು ಎಕರೆ ನಾನು ತೋಟಗಾರಿಕೆ ಯೂನಿವರ್ಸಿಟಿಗೆ ಕೊಟ್ಟಿದ್ದೆ. ಅದರಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಮಾಡಕತ್ತೆ. ಜಾಗ ಇದ್ದರೆ ಅಲ್ಲೇ 200 ಎಕರೆ ಇದ್ರೆ ಅಲ್ಲೇ ಮಾಡ್ತಿದ್ರು. ಇನ್ನು 200 ಎಕರೆ ಅದನ್ನು ಖರೀದಿ ಮಾಡಿ ಅದನ್ನು ಡೆವಲಪ್ ಮಾಡಿ ಕೊಟ್ಟರೆ
ಇವರೇ ಮಾಡ್ಬೋದು, ಸರ್ಕಾರಕ್ಕೆ ಇವ್ರು ಮಾಡಿದ್ರೆ ಚೀಪ್ ಆಗುತ್ತೆ. ಹೀಗೆ ಜನರಿಗೆ ಮಕ್ಮಲ್ ಟೋಪಿ ಹಾಕೋದ್ರಲ್ಲಿ ಎತ್ತಿದ ಕೈ ಇದ್ದಾರೆ. ಒಟ್ಟಾರೆ ಬಾಗಲಕೋಟೆ ಅತ್ಯಂತ ಸಫರ್ ಆಗಿರುವಂಥ ಜನ. ಸಾಮಾನ್ಯವಾಗಿ ಒಂದು ಡ್ಯಾಮ್ ಬಂದಾಗ ಆ ಡ್ಯಾಮಿನ ಹಿಂದ್ಗಡೆ ಇರೋರು ಭಾಳಷ್ಟು ಕಷ್ಟಪಡ್ತಾರೆ. ಅವ್ರ ಬದುಕೇ ಹಾಳಾಗೋಗ್ತದೆ. ಮನೆ ಮಠ ಬಿಡಬೇಕು, ಊರು ಬಿಡಬೇಕು, ಅಜ್ಜ ಮುತ್ತಜ್ಜರ ಆಸ್ತಿ ಬಿಡಬೇಕು, ಇನ್ನೊಂದು ಕಣ್ಣು ಬಂದು ಸೆಟ್ಲ್ ಆಗಬೇಕು. ಸೆಟಲ್ಮೆಂಟ್ ಇದೆಯಲ್ಲ, ಅದರಂಥ ನೋವಿನ ಸಂಗತಿ ಇನ್ನೊಂದಿಲ್ಲ. ಇಂಥ ನಗರಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಅದಕ್ಕೆ ವೀರೇಂದ್ರ ಚರಂತಮಠ ಅವರು ಮೊದಲನೇ ಬಾರಿ 2008ರಲ್ಲಿ ಆಯ್ಕೆ ಆದಾಗ ನಾನು ನೀರಾವರಿ ಸಚಿವ ಇದ್ದೆ. 770 ಕೋಟಿ ರೂಪಾಯಿ ತೊಗೊಂಡೋದ್ರು. ನಾನು ಈ ಸ್ಟೇಜ್ 1 ಅಲ್ಲ ಇದು, ಬಾಗಲಕೋಟೆ ನವನಗರ ಸ್ಟೇಜ್ 1 ಕಾಣ್ತದೆ. ಹಾಂ, ಅದೇ ಯೂನಿಟ್ 1 ಅದೇ. ಇದಕ್ಕೆ 770 ಕೋಟಿ 2009-10ರಲ್ಲಿ ಕೊಟ್ಟವ್ರು ನಾವು, BJP ಸರ್ಕಾರ. ನಾನು ನೀರಾವರಿ ಸಚಿವ. ಈಗ 2ನೇ ಹಂತಕ್ಕೆ ಮತ್ತು 3ನೇ ಹಂತಕ್ಕೆ 2100 ಕೋಟಿ ರೂಪಾಯಿ ನಾವು ಮುಖ್ಯಮಂತ್ರಿ ಇದ್ದಾಗ ತೊಗೊಂಡೋರು. ಹಠ ಹಿಡಿದು ತೊಗೊಂಡೋರು. ಊರಿಗಾಗಿ ಹಠ ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂಥ ಶಾಸಕರು ಯಾರಾದರೂ ಇದ್ದರೆ ಅದು ನಮ್ಮ ವೀರಣ್ಣ. ಈ ಅಭಿವೃದ್ಧಿ ವೇಗ ನಡಿಬೇಕು, ಸರಿಯಾದ ದಿಕ್ಕಿನಲ್ಲಿ ನಡಿಬೇಕು ಅಂತಂದರೆ ತಮ್ಮ ಆಶೀರ್ವಾದ ಭಾಳ ಮುಖ್ಯ. ಈ ನಗರ ಪ್ಲ್ಯಾನಿಂಗ್ ಮಾಡಿದ್ದು ಮೊದಲು ರಾಮಕೃಷ್ಣ ಹೆಗಡೆ. ನಾವು ಮರಿಬಾರ್ದು. ರಾಮಕೃಷ್ಣ ಹೆಗಡೆ ಅವರು ಚಾರ್ಲ್ಸ್ ಕೋರಿಯಾ ಅಂತ ಹೇಳಿ ಒಬ್ಬ ಫ್ರೆಂಚ್ ಆರ್ಕಿಟೆಕ್ಟ್ ಅವರು ಚಾರ್ಲ್ಸ್ ಕೋರಿಯಾನ ಕರೆಸಿ ಈ ನಗರದ ಡಿಸೈನ್ ಮಾಡಿಸಿದ್ರು. ಚಾರ್ಲ್ಸ್ ಕೋರಿಯಾ ಡಿಸೈನ್ ಮಾಡಿರುವ ನಗರದ ಬಾಗಲಕೋಟೆ ನಗರದ ಬುಕ್ ಇನ್ನೂ ನಮ್ಮ ಮನೆಗೆ ಇದೆ. ನಮ್ಮ ಅಪ್ಪರು ಅವ್ರು ರೆವಿನ್ಯೂ ಮಿನಿಸ್ಟರ್ ಇದ್ದರು. ಇದಕ್ಕೆಲ್ಲ ನೋಟಿಫಿಕೇಶನ್